ಪಕ್ಷದಲ್ಲಿ ಬಹಳಷ್ಟು ಬದಲಾವಣೆ ಕೇಳ್ಬರ್ತದೆ. ಏನು ನೋಡ್ಬೇಕು ವಿರೋಧ ಪಕ್ಷದ ನಾಯಕನ ಬದಲಾವಣೆ ಬಹುತೇಕ ಮಾಡ್ತಾರ. ನೋಡ್ರಿ, ಈಗ ಏನಾಗಿದೆ, ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸೀಲಿಸಬೇಕಾಗಿತ್ತು. ಇಟ್ಟು ಹಗರಣ ಮಾಡ್ತಾ ಇದ್ದಾರೆ. ಏನೋ ಅದನ್ನು ಬರೀ ಒಂದು ಜೈಲು ಬರೋ ಧಿಕ್ಕಾರ ಒಂದು ಬಸ್ನಾಗ ಹೋಗಿ ಕೂತು ಅಲ್ಲಿ ಓದ್ಕೊಂಡು ಪೊಲೀಸರು ಒಳಗೆ ಸಲ್ಯೂಟ್ ಹೊಡೆದು ಚಹಾ ಕಾಫಿ ಇಡ್ಲಿ ದೋಸೆ ತರಿಸಲಿ ಅನ್ಸರತ್ತಾರ, ತಿನ್ನೋದು ಬಂದು ಭಾರಿ ಉಗ್ರ ಹೋರಾಟ. ಇವೆಲ್ಲ ಬೇಡ. ನಿಮ್ಮ ನೇರವಾಗಿ ಹೋರಾಟ ಮಾಡೋದಿದ್ರೆ ಅಮಿತ್ ಶರ್ನ ಏನು ಪತ್ರ ಬರೆದಿಲ್ಲ. ನಾಳೆ ಅದಕ್ಕೇನಾದರೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ನಾ PIL ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಸರ್ಕಾರ ಇದನ್ನು CBI ಕೊಡಲೇ ಇಲ್ಲ ಅಂದರೆ ನಾಳೆ PIL ಇದನ್ನು ಮಾಡಿರಿ. ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ಹುಳ ನೀವು ನಮ್ಮ ಹುಳಕ್ಕೆ ನೀವು ತೆಗಿಬಿಡ್ರಿ, ನಿಮ್ಮದು ಅಂದರೆ ವಿರೋಧ ಪಕ್ಷ ಆಗೋದಿಲ್ಲ. ವಿರೋಧ ಪಕ್ಷ ಅನ್ನೋದಿಲ್ಲ, ನಾವು ಪ್ರತಿಪಕ್ಷ. ಅವ್ರು ತಪ್ಪು ಮಾಡಿದ್ದನ್ನು ಹುಡುಕಲಕ್ಕೆ ನಾವು ವಿರೋಧ ಜನ ನಮ್ಮನ್ನು ಇಲ್ಲಿ ಕುಂಡಿರ್ತಾರೆ ಬಿಟ್ಟು ನಾವು ಬರೀ ಖಂಡನೆ ಒಂದು ಜೈಲು ಬರುವಾದ್ರೆ ಏನಾಗೋದಿಲ್ಲ, ಆಗ್ತಿಲ್ಲ. ಈಗ ಅದರದ್ದು ಉತ್ತರ ಈಗ ಅಮಿತ್ ಶಾ ಅವ್ರಿಗೆ ಬರೆದಿದ್ದೀವಿ. ಅದರ ಮುಂದಿನ ಹಂತ ಯಾವುದೇ ಅದ್ರ ಮ್ಯಾಗ ಕ್ರಮ ಆಗದೇ ಇದ್ದರೆ ನಾನೇ ಸಾರ್ವಜನಿಕ ಹಿತಾಸಕ್ತಿ ಹಾಕ್ತೀನಿ. ಇಷ್ಟು 187 ಕೋಟಿ ನೋಡ್ರಿ, ಶಿಕ್ಷೆ ಆಗ್ಬೇಕು. ಬಡವ್ರ ರೊಕ್ಕ ತಿಂದು ನಾವು ಯಾವನೂ ಹೊರಗೆ ಅಡ್ಡಾಡಬಾರ್ದು, ಅವನು ಜೈಲಿಗೆ ಹೋಗಲೇಬೇಕು. ಇಲ್ಕಂದ್ರೆ ಏನಾಗ್ತದೆ, ಸರ್ಕಾರ ಜನಪ್ರತಿನಿಧಿಗಳು ಹಗಲು ದೊರಡಕೋರು ಆಗ್ತಾರೆ. ಇದನ್ನು ನಾನು ಅವಕಾಶ ಕೊಡೋದಿಲ್ಲ. ನಾಳೆ PIL ಹಾಕ್ತೀನಿ, CBIಗೆ ಇದನ್ನು ಕೊಡ್ಬೇಕಂತೇಳಿ ನಾನು ಹೈಕೋರ್ಟಿಗೆ ಮನವಿ ಮಾಡ್ಕೊತೀನಿ. ಇನ್ನೊಂದು ವಾರ ನೋಡ್ತೀನಿ, ನೋಡಿ ನಾ ಅದನ್ನ ಮ್ಯಾಗ ಕ್ರಮ ತುಮಕೂರಿನ ಏನು ಕಾಂಗ್ರೆಸ್ ಪಕ್ಷ 200% ಈ ಬಾರಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ರಲ್ಲ ಯಶವಂತ ಗುರೂಜಿ ಅಂತೇಳಿ, ತಾಳೆಗರಿಗಳ ಮೂಲಕ ಕಾಲಜ್ಞಾನದ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ರೆ ಪ್ರತಿಪಕ್ಷದ ನಾಯಕರಾಗ್ತಾರೆ ಅಂತೇಳಿ ಯಶವಂತ ಗುರೂಜಿ ಎಂಬುವರು ಹೇಳಿದ್ರು. ಅವ್ರು ಹೇಳಿದಂತ 2 ಜ್ಯೋತಿಷಿಗಳು ಸತ್ಯ ಆಗಿತ್ತು. ಒಂದು, ಕರ್ನಾಟಕದಲ್ಲಿ 200% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಹೇಳಿದ್ರು. ಅದರ ಬೆನ್ನಲ್ಲೇ ಪ್ರತಿಪಕ್ಷದ ನಾಯಕನಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ತಾರೆ ಅಂತ ಹೇಳಿದ್ರು. ಆದರೆ ಪ್ರತಿಪಕ್ಷದ ನಾಯಕರನ್ನಾಗಿ ಅಶೋಕ್ ಅವರನ್ನ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿತು. ಅಚ್ಚರಿಯ ಬೆಳವಣಿಗೆಯಲ್ಲಿ, ಯಾರು ಊಹಿಸಿಕೊಳ್ಳಲಾಗದಂತಹ ಬೆಳವಣಿಗೆಯಲ್ಲಿ ಈ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಆಯ್ಕೆ ಆಗ್ತಾರೆ. ಸ್ನೇಹಿತರೆ, ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ನೇಮಕ ಮಾಡಲಾಗುತ್ತಾ? R ಅಶೋಕ್ ಅವರಿಗೆ ಕೋಕ್ ಕೊಡಲಾಗುತ್ತಾ? ವಿಧಾನ ಪರಿಷತ್ನಲ್ಲಿ CT ರವಿಯವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಡಲಾಗುತ್ತಾ? ಈ ರೀತಿಯಾದಂತಹ ಚರ್ಚೆ ಇವತ್ತು ನಡೀತಾ ಇದೆ. ಬೆಂಗಳೂರಿನಲ್ಲಿ ನಡೀತಿರುವಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿಯಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ. ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ, ನಾನು ಪ್ರತಿಪಕ್ಷದ ನಾಯಕನಾಗ್ತೇನೆ ಅಥವಾ ನನಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಬೇಕು, ನಾನು ಯಾವತ್ತೂ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ, ನಾನು ಹಿಂದೆ ಮುಂದೆ ಮಾತಾಡೋದಿಲ್ಲ, ನನಗೆ ಚುನಾವಣಾ ಸಮಯದಲ್ಲಿ ಹೆಲಿಕಾಪ್ಟರ್ ಕೊಟ್ಟಿದ್ರು ಅನ್ನೋ ಮಾತನ್ನು ಸಹ ಅವರು ಹೇಳ್ತಾರೆ. ಈ ಎಲ್ಲಾ ವಿದ್ಯಮಾನಗಳನ್ನ ಗಮನಿಸಿದ್ರೆ ಏನು 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ, DCM ಆಗಿ DK ಶಿವಕುಮಾರ್ ಆಗ್ತಾರೆ, ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳಿಂದ ಅಧಿಕಾರಕ್ಕೆ ಬರುತ್ತೆ. ಭಾರತೀಯ ಜನತಾ ಪಕ್ಷದವರು ಪ್ರತಿಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ಬಹಳಷ್ಟು ದಿನ ತಗೊಂಡ್ಕೊಂಡ್ರು. ಆ ಸಮಯದಲ್ಲಿ ಕೇಳಿ ಬಂದಂತಹ ಹೆಸರುಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಮುಂಚೂಣಿಯಲ್ಲಿತ್ತು. ಬಸನಗೌಡ ಪಾಟೀಲ್ ಯತ್ನಾಳರನ್ನ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದಂತ ಫೈಟ್ ಕೊಡ್ತಾರೆ. ಈ ವಿಚಾರ ಚರ್ಚೆ ಆಗ್ಬೇಕಾದ್ರೆ ತುಮಕೂರಿನ ಏನು ಕಾಂಗ್ರೆಸ್ ಪಕ್ಷ 200% ಈ ಬಾರಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ರಲ್ಲ ಯಶವಂತ ಗುರೂಜಿ ಅಂತೇಳಿ, ತಾಳೆಗರಿಗಳ ಮೂಲಕ ಕಾಲಜ್ಞಾನದ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ರೆ ಪ್ರತಿಪಕ್ಷದ ನಾಯಕರಾಗ್ತಾರೆ ಅಂತೇಳಿ ಯಶವಂತ ಗುರೂಜಿ ಎಂಬುವರು ಹೇಳಿದ್ರು. ಅವ್ರು ಹೇಳಿದಂತ 2 ಜ್ಯೋತಿಷಿಗಳು ಸತ್ಯ ಆಗಿತ್ತು. ಒಂದು, ಕರ್ನಾಟಕದಲ್ಲಿ 200% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಹೇಳಿದ್ರು. ಅದರ ಬೆನ್ನಲ್ಲೇ ಪ್ರತಿಪಕ್ಷದ ನಾಯಕನಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ತಾರೆ ಅಂತ ಹೇಳಿದ್ರು. ಆದರೆ ಪ್ರತಿಪಕ್ಷದ ನಾಯಕರನ್ನಾಗಿ ಅಶೋಕ್ ಅವರನ್ನ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿತು. ಅಚ್ಚರಿಯ ಬೆಳವಣಿಗೆಯಲ್ಲಿ, ಯಾರು ಊಹಿಸಿಕೊಳ್ಳಲಾಗದಂತಹ ಬೆಳವಣಿಗೆಯಲ್ಲಿ ಈ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಆಯ್ಕೆ ಆಗ್ತಾರೆ. ಯಾರು ಊಹಿಸಿಕೊಂಡಿರಕ್ಕಿಲ್ಲ. BY ವಿಜಯೇಂದ್ರ ಅವರು
ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿರ್ತವರು, ಪ್ರಥಮ ಬಾರಿಗೆ ಶಾಸಕರಾಗಿ ಶಿಕಾರಿಪುರದಿಂದ ಶಾಸಕರಾಗಿದ್ದಂಥವರು, ಅವರು ಯಾವ ಕಾರಣಕ್ಕೆ ರಾಜ್ಯಾಧ್ಯಕ್ಷರಾದರು ಅನ್ನೋದೇ ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದನ್ನು ವಿರೋಧ ಮಾಡಿದ್ರು, ಇವತ್ತಿಗೂ ವಿರೋಧ ಮಾಡ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪ್ರತಿಪಕ್ಷದ ಸ್ಥಾನ ಕೊಡಬೇಕು ಅಂತೇಳಿ ಅವತ್ತಿಂದನೂ ಚರ್ಚೆ ನಡೀತಿತ್ತು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ, ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಅಥವಾ ಪ್ರತಿಪಕ್ಷದ ಸ್ಥಾನ ಸಿಗುತ್ತೆ ಅಂತೇಳಿ. ಆರ್ ಅಶೋಕ್ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ. ಅವರು ಯಾವುದನ್ನು ಸಹ ಏರುದರಿಯಿಂದ ಮಾತಾಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಜೊತೆ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅಂತೇಳಿ ನೇರವಾಗಿ ಆರೋಪ ಮಾಡುವಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ಹಲವಾರು ಜನ ಭಾರತೀಯ ಜನತಾ ಪಕ್ಷದಲ್ಲಿ ಆರ್ ಅಶೋಕ್ ಅವರ ಮೃದು ಧೋರಣೆಯಿಂದಾಗಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಿ ಟಿ ರವಿ ಅವರು ಚಿಕ್ಕಮಗಳೂರಿನಿಂದ ಸೋತಿದ್ದಂತಹ ಸಿ ಟಿ ರವಿ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದಂತಹ ಸಮಯದಲ್ಲಿ ಈಗ ಸಿ ಟಿ ರವಿ ಅವರನ್ನ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಬೇಕು. ಈ ವಿಚಾರವೂ ಸಹ ಚರ್ಚೆ ಆಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಅವರು ಒಕ್ಕಲಿಗರ ಸಮುದಾಯ, ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಒಕ್ಕಲಿಗರ ಸಮುದಾಯ, ಎರಡೂ ಒಂದೇ ಸಮುದಾಯಕ್ಕೆ ಕೊಟ್ರೆ ಬೇರೆ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಈಗ ಪ್ರತಿಪಕ್ಷದ ಸ್ಥಾನಕ್ಕೆ ಪ್ರತಿಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಸ್ವತಃ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಹೇಳಿರುವಂತದ್ದು. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಬರ್ತಾ ಇದೆ, ನಗರಸಭೆ ಚುನಾವಣೆಗಳು ಬರ್ತಾ ಇದೆ, ಬೆಂಗಳೂರು BBMP ಚುನಾವಣೆ ಬರ್ತಾ ಇದೆ. ಈ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತಷ್ಟು ಬಿಗಿಗೊಳ್ಳಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದ ಸಂಘಟನೆಯ ವಿಷಯವನ್ನು ತೆಗೆದುಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಿನ್ನಮತ ಸ್ಫೋಟ ಮಾಡ್ತಾ ಇದ್ದಾರೆ. ವಿಜೇಂದ್ರ ಯಡಿಯೂರಪ್ಪನ ವಿರುದ್ಧ ಭಿನ್ನಮತ ಸ್ಫೋಟ ಆಗ್ತಾ ಇದೆ, ನೇರವಾಗಿ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಪ್ರತಿಪಕ್ಷದ ಸ್ಥಾನ ಕೊಟ್ಟು ಆರ್ ಅಶೋಕ್ ಅವರಿಗೆ ಬೇರೆ ಯಾವ್ದಾರ ಒಂದು ಸ್ಥಾನ ಕೊಟ್ರೆ ಬಸನಗೌಡ ಪಾಟೀಲ್ ರವರು ಸುಮ್ಮನೆ ಆಗ್ತಾರೆ. ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಇದು ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಆಂತರಿಕವಾಗಿ ಸಹ ಇದು ಚರ್ಚೆ ಆಗ್ತಾ ಇರುವಂತದ್ದು. ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಪಕ್ಷದ ನಾಯಕನ ಬದಲಾವಣೆ ಆಗುವುದಂತೂ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ತುಮಕೂರಿನ ಯಶವಂತ ಗುರೂಜಿ ಎಂಬುವರು ಹೇಳಿದ್ರಲ್ಲ, 2 ಜ್ಯೋತಿಷಿಗಳು ನಿಜ ಆಯ್ತು, 3ನೇ ಜ್ಯೋತಿಷಿ ಸುಳ್ಳಾಗಿತ್ತು ಅವತ್ತು, ಇವತ್ತು ಆ ಸುಳ್ಳು ಈಗ ನಿಜ ಆಗ್ತಾ ಇದೆಯಾ? ಇದೇ ಯಶವಂತ ಗುರೂಜಿಯವರು ಲೋಕಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು. ಇಂಡಿಯಾ ಮೈತ್ರಿಕೂಟಕ್ಕೆ 290 ಸ್ಥಾನ ಬರುತ್ತೆ ಅಂತ ಹೇಳಿದ್ರು. ಆದರೆ 10ಕ್ಕೆ ಬಂದು ಮುಗ್ಗರಿಸಿ ಬೀಳಾಯ್ತು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂತಹ ಚರ್ಚೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಕ್ಷದ ನಾಯಕರ ಆಗ್ತಾರಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.